ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ವ್ಲಾಗ್. ಇವತ್ತಿನ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿಗೆ ಅಮ್ಮ ದೋಸೆ ಮತ್ತು ಚಟ್ನಿ ಮಾಡಿದರು. ತಿಂಡಿ ಎಲ್ಲ ತಿಂದು ಆದಮೇಲೆ ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸಲ ಹಚ್ಕೊಂಡ್ರೆ ಅಷ್ಟೊಂದೇನು ರಿಸಲ್ಟ್ ಬರೋಲ್ಲ. ಒಂದು 2-3 ಸಲ ಹಚ್ಕೊಂಡ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇವಾಗ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಮುಖಕ್ಕೆ. ಊರಿಗೆ ಬಂದಾಗ ನಾನು ಸ್ವಲ್ಪ ಟ್ಯಾನ್ ಆಗ್ತೀನಿ. ಆಮೇಲೆ ಈಗ ಹಚ್ಕೊಂಡೆಲ್ಲ ಒಣಗಿ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಬಂದಿರೋದು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆದರೆ ಉರಿ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ತುಂಬ ರಶ್ ಕೂಡ ಇತ್ತು ದೇವಸ್ಥಾನ. ನನ್ನನ್ನು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಉರಿ ಬಿಸಿಲು ಎಷ್ಟಿತ್ತು ಅಂತ. ಕಣ್ಣು ಬಿಡೋಕ್ಕೂ ಸಹಿತ ಆಗ್ತಿರಲಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸಿ ಆದಮೇಲೆ ನಾನಿವಾಗ ಬಂದಿರೋದು ಅನ್ನಪ್ರಸಾದ ಸ್ವೀಕರಿಸೋದಕ್ಕೆ. ಇಲ್ಲಿನ ಅನ್ನಪ್ರಸಾದ, ದೇವಸ್ಥಾನದ ಎಲ್ಲ ಅನ್ನಪ್ರಸಾದವು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ಊಟದ ಟೈಮಿಗೆ ಕರೆಕ್ಟಾಗಿ ಬಂದಿರೋದ್ರಿಂದ ಅನ್ನಪ್ರಸಾದವು ಕೂಡ ಸಿಕ್ತು. ಸ್ವಲ್ಪ ಲೇಟಾಗಿ ಬಂದರೆ ಸ್ವಲ್ಪ ಅನ್ನಪ್ರಸಾದದ ಟೈಮಿಂಗ್ ಮುಗ್ದೋಗಿರುತ್ತೆ. ಸೊ ಅನ್ನಪ್ರಸಾದ ಸಿಕ್ತು ಅನ್ನೋ ಖುಷಿ ಕೂಡ ನನಗಿದೆ. ಅಲ್ಲಿ ಅನ್ನಪ್ರಸಾದ ಊಟ ಮಾಡಿ ಬಂದಮೇಲೆ ಸ್ವಲ್ಪ ಈ ಬಿಸಿಲಿಗೆ ಏನಾದರೂ ತಿನ್ನಬೇಕು ಅನಿಸ್ತು. ಹಾಗಾಗಿ ನಾವು ಹೋಗಿದ್ದು ಐಸ್ ಕ್ರೀಮ್ ತಿನ್ನೋದಕ್ಕೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಈ ಉರಿ ಬಿಸಿಲಿಗೆ. ನಾವೆಲ್ಲ ಐಸ್ ಕ್ರೀಮ್ ಎಲ್ಲ ತಿಂದು ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ನನ್ನ ದಿನ.